ಮನೆಗೆ ಬಂದ ಇಬ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಕುಸುಮ ಮಾತ್ರ ಕೂತ್ಕೊಂಡು ಫೋನ್ ನೋಡ್ತಿದ್ಲು. ಅದನ್ನು ನೋಡಿ ಆಶ್ಚರ್ಯಪಟ್ಟ ಅವರಿಬ್ಬರು, ಇದೇನಕ್ಕ, ಈ ಹುಡುಗಿ ಎಲ್ಲ ಕೆಲ್ಸನ ನಮ್ ತಲೆ ಮೇಲೆ ಕಟ್ಬಿಟ್ಲು. ಹೌದಲ್ವಾ, ಪಾಪ ಸಣ್ಣ ಹುಡುಗಿ ಅಂತ ಸಹಾಯ ಮಾಡ್ಲಿಕ್ಕೆ ಬಂದ್ರೆ ನಮ್ ಕೈಯಲ್ಲೇ ಕೆಲಸ ಮಾಡಿಸ್ತಿದ್ದಾಳೆ. ಹೌದು, ಮತ್ತೆ ನಾವೇನೋ ಈ ಮನೆ ಕೆಲ್ಸಕ್ಕೆ ಬಂದ ಕೆಲ್ಸದವರು, ಇವಳೇನೋ ಮನೆ ಯಜಮಾನಿ ರೀತಿ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದಾಳೆ. ಸರಿ ಇರು, ಅವಳನ್ನ ಕೆಲ್ಸಕ್ಕೆ ನಾವೇ ನಿಧಾನವಾಗಿ ಕರೆದು ನೋಡೋಣ ಹಾಗೆಂತ ಕುಸುಮನ ಬಳಿ ಹೋದ್ರು. ಏನಮ್ಮ ಕುಸುಮ, ನಮ್ ಜೊತೆ ಸೇರಿ ಏನಾದ್ರೂ ಕೆಲಸ ಮಾಡುವ ಐಡಿಯಾ ಇದೆಯಾ? ಚಿಕ್ಕಮ್ಮ, ನನಗೆ ತುಂಬಾ ಟಯರ್ಡ್ ಆಗಿದೆ, ಇಲ್ಲದಿದ್ರೆ ಎಲ್ಲ ಕೆಲ್ಸನ ನಿಮ್ ತಲೆಯಲ್ಲಿ ಕಟ್ತೀನ ಹೇಳಿ. ಮತ್ತೆ ಚೆನ್ನಾಗಿತ್ತನಮ್ಮ ನೀನು ತಿಂತಾ ಕೂತಿದೀಯಾ? ಅಯ್ಯೋ ಚಿಕ್ಕಮ್ಮ, ನನಗೆ ಈ ಚಳಿಯಲ್ಲಿ ಹಸಿವು ಜಾಸ್ತಿಯಾಗಿ ಬಿಸಿ ಬಿಸಿ ಬಜ್ಜಿ ತಿಂತಿದ್ದೀನಿ ಅಷ್ಟೇ. ಹಾಗೆ ಹೇಳಿದಾಗ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅವರಿಬ್ಬರು ಕಿಚನಿಗೆ ಹೋಗಿ ಕೆಲಸ ಮಾಡಲಾರಂಭಿಸಿದ್ರು. ಅಷ್ಟರಲ್ಲೇ ರಾಜೇಶ್ ರಾಕೇಶ್ ಇಬ್ರು ಮನೆಗೆ ಬಂದ್ರು. ಕುಸುಮ, ಏನ್ ಕುಸುಮ, ಇಷ್ಟು ಆರಾಮವಾಗಿ ಕೂತ್ಕೊಂಡಿದ್ದೀಯಾ? ಕೆಲ್ಸ ಎಲ್ಲ ಬೇಗ ಬೇಗ ಮಾಡಿರುವ ಹಾಗಿದೆ. ಅಯ್ಯೋ ಹೌದಾ, ನಮ್ಮಲ್ಲಿ ಇಷ್ಟು ದೊಡ್ಡ ಕನ್ಸುಗಳು ಕೂಡ ಇದೆಯಾ? ನನಗೇನೋ ತುಂಬಾ ಸಂದೇಹ ಆಗ್ತಿದೆ. ಸರಿ ಕುಸುಮ, ನೀನು ಕಿಚನಿಗೆ ಹೋಗಿ ನಮಗೆ ಕುಡಿಯಕ್ಕೆ ಬಿಸಿ ಬಿಸಿ ಕಾಫಿ ತಗೊಂಬಾ. ಅಷ್ಟರಲ್ಲಿ ಕಿಚನ್ನಿಂದ ಇಬ್ಬರು ಹೆಂಗಸರು ಮಾತಾಡ್ಕೊಂಡು ಹೊರಗಡೆ ಬಂದ್ರು. ಅಮ್ಮ ಕುಸುಮ, ಒಳಗೆ ಎಲ್ಲ ಕೆಲ್ಸ ಆಯ್ತು. ಹೌದು, ರಾತ್ರಿಗೆ ಅಡಿಗೆ ಕೆಲಸ ಕೂಡ ಮುಗೀತು ಹಾಗೆಂತ ಹೇಳಿದ್ರು. ಅವರಿಬ್ಬರನ್ನು ನೋಡಿ ರಾಜೇಶ್ ರಾಕೇಶ್ ಆಶ್ಚರ್ಯಪಟ್ರು. ಅತ್ತೆ, ಹೌದು, ಇಲ್ಲಿ ನೀವೇನ್ ಮಾಡ್ತಿದ್ದೀರಾ? ಹೌದು, ನೀವ್ ಯಾವಾಗ ಬಂದ್ರಿ? ನೀವ್ಯಾಕೆ ಅಡುಗೆ ಮನೆಯಿಂದ ಹೊರಗಡೆ ಬರ್ತಿದ್ದೀರಾ? ಹೇಳಿ ಅತ್ತೆ, ಏನಾಯ್ತು? ಅದು ಬಂದು ಏನಾಯ್ತು ಅಂದ್ರೆ, ನಿಜವಾಗ್ಲೂ ಅವರು ಹೇಳಲಿಕ್ಕೆ ಬಂದಾಗ ಕುಸುಮ ಮಧ್ಯದಲ್ಲಿ, ಅಂದ್ರೆ ನನಗೆ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ, ಬೆಳಿಗ್ಗೆನೆ ಇವ್ರು ಬಂದ್ರ ಎಲ್ಲ ಕೆಲ್ಸನ ಇವರೇ ಮಾಡಿದ್ರು. ಏನು ಇದೆಲ್ಲ ನಿಜನಾ? ಹೌದು ರೀ, ಇದೆಲ್ಲ ನಿಜ. ಏನಾಯ್ತು? 3 ಹೊತ್ತು ನೀನು ಚೆನ್ನಾಗಿ ತಾನೇ ತಿಂತಾ ಇದ್ದೆ. ಅಯ್ಯೋ ನಿಜವಾಗ್ಲೂ ನಂಗೆ ಹುಷಾರಿಲ್ಲ ರೀ. ನೀನು ಈ ಕೆಲ್ಸದಿಂದ ತಪ್ಪಿಸ್ಕೋಬೇಕು ಅಂತ ನಾಟಕ ಆಡಿರ್ತೀಯಾ? ಪಾಪ ನಮ್ಮ ಅತ್ತೆಯವರು ಈ ಮನೆಗೆ ಹೊಸಬ್ರಲ್ವಾ, ಅದಕ್ಕೆ ನಿನ್ ನಾಟಕನ ನಂಬಿಬಿಟ್ಟಿದ್ದಾರೆ. ಸುಮನ ಬೈತಾ ಇರುವಾಗ ಇಬ್ಬರು ಅತ್ತೆಂದಿರು ಮಧ್ಯದಲ್ಲಿ ಬಂದು, ಅಯ್ಯೋ ಸಾಕ್ರೋ, ನಿಲ್ಸ್ರೋ, ಇವಾಗ ಏನಾಯ್ತು? ನಮ್ಮ ಮನೆ ಕೆಲ್ಸ ತಾನೇ, ನಮ್ಮ ಮನೆಯಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೇನು? ನೀವಿಬ್ರು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ರಾಜೇಶ್ ರಾಕೇಶ್ ಸರಿ ಅಂತ ಫ್ರೆಶ್ ಅಪ್ ಆಗಿ ಬಂದ್ರು. ಎಲ್ಲರೂ ಊಟ ಮಾಡ್ಲಿಕ್ಕೆ ಕೂತ್ಕೊಂಡ್ರು. ಬಾ, ಇವತ್ತು ಅಡಿಗೆ ಎಷ್ಟೊಂದು ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿರುವ ಅಡಿಗೆ ತಿಂದು ಎಷ್ಟೊಂದು ದಿನಗಳಾಯ್ತು. ಇವತ್ತು ಸ್ವಲ್ಪ 4 ತುತ್ತು ಜಾಸ್ತಿನೇ ತಿನ್ಬೇಕು. ಹೌದೌದು, ನಮಗೂ ಕೂಡ ಹಾಗೆ ಅನ್ಸ್ತಾ ಇದೆ. ಸಾಕು ನಿಲ್ಸೋ. ಯಾಕೆ, ಏನಾಯ್ತು? ನೀವು ಇಬ್ರು ನಗ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಅತ್ತಿಗೆ ನಿಮಗೆ ಒಳ್ಳೆ ಅಡಿಗೆ ಮಾಡಿ ಕೊಡ್ತಾ ಇಲ್ವಾ? ಇವಾದ ವಿಚಾರ ಏನು ಅಂತ ನಿಮ್ಗೆ ಗೊತ್ತಿಲ್ವಲ್ಲ, ನಿಲ್ಲಿ, ನಾನು ಎಲ್ಲವನ್ನೂ ಹೇಳ್ತೀನಿ ಹಾಗೆ ಅಂತ ರಾಕೇಶ್ ಎಲ್ಲ ವಿಚಾರವನ್ನು ಅವರ ಬಳಿ ಹೇಳಿದ. ಅವರು ಕೂಡ ತುಂಬಾನೇ ನಗ್ತಾ ಇದ್ರು. ನಮ್ಮ ಅಣ್ಣ ಸ್ವಲ್ಪ ಕೂಡ ಬದ್ಲಾಗ್ಲೇ ಇಲ್ಲ. ಹೌದಕ್ಕ, ಅಚ್ಚ ಅಸಲು ಅಣ್ಣ ಹಾಗೇನೆ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಮಗೂ ಕೂಡ ಕ್ರಮಶಿಕ್ಷಣವನ್ನು ಹೇಳಿಕೊಡ್ತಿದ್ರು. ಹೌದಾ, ಹಾಗಾದ್ರೆ ನೀವು ಕೂಡ ನನ್ನ ಹಾಗೆ ತುಂಬಾ ತಿಂತಾ ಇದ್ರಾ? ನಿನ್ನ ಹಾಗೆ ಯಾರು ಕೂಡ ಅಷ್ಟು ಚೆನ್ನಾಗಿ ಊಟ ಮಾಡಲ್ಲ. ಇಲ್ಲ ಕಣಮ್ಮ, ನಾವು ಸ್ವಲ್ಪ ಉದಾಸೀನ ಮಾಡ್ತಾ ಇದ್ದೋ ಅಷ್ಟೇ. ಓ ಹೌದಾ, ಸರಿ ಸರಿ, ಇವಾಗ ಎಲ್ಲರೂ ಊಟ ಮಾಡಿ. ಇಲ್ಲಿ ನೋಡಮ್ಮ ಕುಸುಮ, ನಾಳೆಯಿಂದ ನಿನ್ ಕೆಲ್ಸನ ನೀನೇ ನೋಡ್ಬೇಕು, ನಾವು ಮನೆಗೆ ಬಂದ ಅತಿಥಿಗಳು. ಹಾಗೆ ಹೇಳಿದಾಗ ಕುಸುಮನ ಮುಖ ಮತ್ತೆ ಬಾಡಿ ಹೋಯಿತು. ಅಯ್ಯೋ ದೇವ್ರೇ, ಮತ್ತೆ ನನಗೇನೆ ಕೆಲ್ಸ ಕೊಡ್ತಾ ಇದೀಯಾ? ಈ ಚಳಿಗೆ ಕೈಯೆಲ್ಲ ಆ ನೀರಲ್ಲಿ ಐಸ್ ಆಗಿ ಹೋಗುತ್ತೆ. ಏನಪ್ಪ ಮಾಡೋದು, ಬೇರೆ ವಿಧಿ ಇಲ್ಲಲ್ಲ, ಮಾಡ್ಲೇಬೇಕಲ್ಲ. ಬಾ ಅಣ್ಣ, ಮತ್ತೆ ಕುಸುಮನೆ ಕೆಲಸ ಮಾಡ್ಬೇಕು. ಎಷ್ಟೊಂದು ಸಂತೋಷ ಆಗ್ತಾ ಇದೆ. ಸಾಕೋ, ಸುಮ್ನೆ ಯಾಕೋ ಅವಳನ್ನ ಅಳ್ಸಕ್ ನೋಡ್ತಿದೀಯಾ? ಅಣ್ಣ, ಇಲ್ಲದಿದ್ರೆ ಇವಳು ಅತ್ತೆಯವರಿಗೆ ಕೆಲಸ ಹೇಳಿ ಇವಳು ಆರಾಮಾಗಿ ಕೂತು ತಿಂತಾಳೆ. ಪರವಾಗಿಲ್ಲ ಬಿಡೋ, ಸಣ್ಣ ಹುಡುಗಿ ಕಣೋ. ಹೌದೌದು, ಸಣ್ಣ ಹುಡುಗಿನೇ. ಬೇಕಂದ್ರೆ ನಮ್ನ ಕೂಡ ಮಾರಾಟ ಮಾಡಿ ಅವಳಿಗೆ ಏನ್ ಬೇಕೋ ಅದನ್ನ ತೆಗೆದು ತಿಂತಾಳೆ. ಹಾಗೆ ಹೇಳಿದಾಗ ಅವರಿಬ್ಬರು ಕೂಡ ನಗುತ್ತಾ, ಅಯ್ಯೋ ಸಾಕು ಬಿಡಿ, ಯಾಕೆ ಮಗುನ ಅಷ್ಟೊಂದು ಅಳ್ಸಕ್ ನೋಡ್ತಿದ್ದೀರಾ? ಈ ಚಳಿಯಲ್ಲಿ ನಿಜವಾಗ್ಲೂ ಅವಳು ಬಲಹೀನವಾಗಿದ್ದಾಳೆ. ಚಳಿನ ಇವಳಿಗ? ಬೆಳಿಗ್ಗೆ ಐಸ್ ಕ್ರೀಮು, ಮಧ್ಯಾಹ್ನಕ್ಕೆ ಬಜ್ಜಿ, ಸಂಜೆಗೆ ಸಮೋಸ ಅಂತ ಒಂದು ತಿಂತಾ ಇದ್ರೆ ಯಾರಾದ್ರೂ ಬಲಹೀನ ಆಗ್ತಾರಾ ಹೇಳಿ? ನಿಜನೇ ಕಣೋ, ನಿನ್ನ ಹೆಂಡತಿಯ ಬಗ್ಗೆ ನಮ್ಕಿಂತ ನಿನಗೆ ತಾನೇ ತುಂಬಾ ಚೆನ್ನಾಗಿ ಗೊತ್ತಿರೋದು. ಏನು, ನೀವಿಬ್ರು ಮನೆಗ್ ಬಂದ ಚಿಕ್ಕಮ್ಮನವ್ರ ಮುಂದೆ ನನಗೆ ಅವಮಾನ ಮಾಡ್ತಾ ಇದ್ದೀರಾ?
ನಾನು ಕೂಡ ಈ ಮನೆಯ ಸೊಸೆ ತಾನೆ. ಹೌದು, ಸೊಸೆನೆ, ಆದ್ರೆ ಅಧಿಕವಾಗಿ ತಿನ್ನುವಂತಹ ಸೊಸೆ. ಸುಮಾ ಅನ್ನುವ ಹೆಸರಿಗಿಂತ ಈ ಹೆಸರೇ ನಿನ್ಗೆ ಕರೆಕ್ಟ್ ಆಗಿ ಸೂಟ್ ಆಗೋದು. ಹಾಗೆ ಅಂತ ಹೇಳಿ ನಗ್ತಾ ಇದ್ರು. ಮಾತ್ರ ಮಾತು ಕೇಳಿ ಬೇಜಾರ್ ಮಾಡ್ಕೊಂಡ್ಲು. ಸ್ವಲ್ಪ ಸಮಯದ ನಂತರ ಇಬ್ಬರು ಬಂದ ಅತ್ತೆಗಳು ಕಿಚನ್ ಅಲ್ಲಿ ಮಾತಾಡ್ತಿದ್ರು. ಮಾ, ಅಡಿಗೆನ ನೀನೇ ಮಾಡು, ನಿನಗೆ ಅಭ್ಯಾಸ ಇಲ್ಲ ಅಂದ್ರೆ ನಾವು ನಿನಗೆ ಹೇಳ್ಕೊಡ್ತೀವಿ. ಚಿಕ್ಕಮ್ಮ, ಇಷ್ಟೊಂದ್ ಚಳಿಯಲ್ಲಿ ಮಾಡ್ಬೇಕಾ? ನೋಡಿ ಎಷ್ಟೊಂದು ತಂಪು ಜಾಸ್ತಿ ಇದೆ ಅಂತ ಕೈಯೆಲ್ಲ ಐಸ್ ಕಟ್ಟಿ ಆಗುತ್ತೆ. ಅಡಿಗೆ ಮಾಡಿದ್ರೆ ಒಳ್ಳೇದಮ್ಮ, ಕೈ ತುಂಬಾ ಬೆಚ್ಚಗೆ ಇರುತ್ತೆ. ಅದಲ್ಲ ಚಿಕ್ಕಮ್ಮ, ಈ ಅಡಿಗೆ ಹೀಗೆಲ್ಲ ಏನು ಮಾತಾಡೋದ್ ಬೇಡ, ಹೋಗಿ ಅಡಿಗೆ ಮಾಡಮ್ಮ. ಇದರಿಂದ ಕುಸುಮ ಏನು ಮಾತನಾಡಲಿಲ್ಲ. ಸೊಸೆ ಅಂದ್ರೆ ಕೇವಲ ತಿನ್ನೋದು ಮಾತ್ರ ಅಲ್ಲಮ್ಮ, ಮನೆಯನ್ನು ನೋಡ್ಕೊಳ್ಳುವ ಜವಾಬ್ದಾರಿ ಕೂಡ ಸೊಸೆಗೆ ಇರೋದು. ನೀನು ಒಬ್ಳೇ ಇರುವಾಗ ಎಲ್ಲ ವಿಚಾರವನ್ನು ನೀನು ತಿಳ್ಕೋಬೇಕು. ಅಮ್ಮ, ಇನ್ ಮುಂದೆ ಅರ್ಥ ಮಾಡ್ಕೋತೀನಿ. ಆ ದಿನ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡ್ತಿದ್ರು. ರಾಕೇಶ್, ರಾಜೇಶ್ ಒಬ್ರಿಗೊಬ್ಬರು ತಮಾಷ್ ಮಾಡ್ಕೊಂಡು ಕೂತಿದ್ರು. ಆಗ ಕುಸುಮ ಎದ್ದು ರೂಮ್ ಒಳಗೆ ಹೋಗ್ಬಿಟ್ಲು. ಏನಾಯ್ತು ಕುಸುಮ, ಇವತ್ತಿಡೀ ನೀನು ಕೆಲ್ಸ ಏನು ಮಾಡ್ಲಿಲ್ವಲ್ಲ? ಯಾಕೆ ನಿನಗೆ ಇಷ್ಟೊಂದು ಟಯರ್ಡ್ ಆಗಿದೆ? ಅದು ಬಂದು ನಿನ್ನೆ ರಾತ್ರಿ ಸರಿಯಾದ ನಿದ್ರೆ ಇಲ್ಲ. ಕೆಲ್ಸ ಮಾಡಿದ್ರೆ ಎಲ್ಲವೂ ಅಭ್ಯಾಸ ಆಗುತ್ತೆ ಕಣಮ್ಮ. ಸರಿ ಚಿಕ್ಕಮ್ಮ, ಇನ್ಮುಂದೆ ಎಲ್ಲ ನಾನೇ ನೋಡ್ಕೋತೀನಿ. ಹಾಗೆಂತ ಎದ್ದು ಹೊರಗಡೆ ಬಂದ್ಲು. ಆ ದಿನ ತುಂಬಾ ಮಂಜು ಇತ್ತು. ಕುಸುಮನಿಗೆ ಮಾತ್ರ ಇನ್ನೂ ನಿದ್ರೆ ಬಿಡದೆ ಸೋಂಬೇರಿಯಾಗಿ ಕಿಚನಿಗೆ ಬಂದ್ಲು. ತಗೊಮ್ಮ ಕುಸುಮ, ಇದು ಬೇಳೆ ಹಾಗೇನೆ ತರಕಾರಿಗಳೆಲ್ಲ ಇದೆ. ಇವತ್ತು ನೀನೇ ಅಡ್ಗೆ ಮಾಡ್ಬೇಕು. ಚಿಕ್ಕಮ್ಮ, ಇಡ್ಲಿ ಮಾಡದ ಅಥವಾ ದೋಸೆ ಮಾಡ್ಬೇಕಾ? ನಿನಗೆ ಯಾವುದು ಇಷ್ಟನೋ ಅದ್ ಮಾಡಮ್ಮ. ಸರಿ, ಹಾಗಾದ್ರೆ ನಾನು ದೋಸೆ ಮಾಡ್ತೀನಿ. ಹಾಗೆ ಅಂತ ಕುಸುಮ ದೋಸೆಯನ್ನು ಮಾಡುವಾಗ ಹಿಟ್ಟು ಬಾಂಡ್ಲಿಗೆನೆ ಅಂಟ್ಕೊಂಡಿತ್ತು. ಅಯ್ಯೋ, ಇದೇನು ಇದು ಫ್ರೆಶ್ ಆಗಿರುವ ಹಿಟ್ಟು ಅಲ್ಲ ಅನ್ಸುತ್ತೆ. ಆ ದೃಶ್ಯವನ್ನು ರಾಜೇಶ್, ರಾಕೇಶ್ ದೂರದಿಂದ ನೋಡ್ತಾ ಇದ್ರು. ಓ ಅದ್ಭುತ, ದೋಸೆ ಹಿಟ್ಟು ಕೂಡ ಇವಾಗ ಚಳಿಗೆ ದೋಸೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಪುನಃ ಆರಂಭಿಸ್ಬಿಟ್ರ ನೀವಿಬ್ರು? ಮತ್ತೆ ಇನ್ನೇನತ್ತೆ, ಅಡಿಗೆ ಮಾಡಕ್ಕೆ ಆಗಲ್ಲ, ತಿನ್ಲಿಕ್ಕೆ ಮಾತ್ರ ಬೇಗ ಬಂದ್ಬಿಡ್ತಾಳೆ. ಪಾಪ ಕಣೋ, ಈ ಮಧ್ಯೆ ತಿನ್ಲಿಕ್ಕೆ ಕೂಡ ಅವಳಿಗೆ ಏನೂ ಇಲ್ಲ. ಇಬ್ರು ಹೊರಗಡೆ ಹೋದ್ಮೇಲೆ ಮೇಡಮ್ ಮಾಡುವ ಕೆಲ್ಸ ಅದೇ ಅಣ್ಣ. ಸರಿಯಾಗೋಯ್ತು. ಆ ಮಾತು ಕೇಳಿ ಚಿಕ್ಕಮ್ಮ ಇಬ್ರು ನಗ್ತಾ ಇದ್ರು. ಆ ನಂತರ ಕುಸುಮನ ಬಳಿ ಬಂದ್ರು. ಬಾಮ್ಮ ಈ ಕಡೆ, ನಾವು ಹೇಳಿಕೊಡ್ತೀವಿ. ಅವರ ಚಿಕ್ಕಮ್ಮ ಒಂದು ದೋಸೆಯನ್ನು ಮಾಡಿ ತೋರಿಸಿದ್ರು. ದೋಸೆ ಚೆನ್ನಾಗಿನೇ ಬಂತು. ದೋಸೆ ಬರ್ತಾ ಇದೆ, ನಾನ್ ಕೂಡ ಮಾಡ್ಬೋದು. ಅದೇ ಕಣಮ್ಮ, ಸೊಸೆ ಕೆಲ್ಸ ಮಾಡಿದ್ರೆ ಮನೆಗೆ ಬೆಳಕು ಬರುತ್ತೆ. ಸರಿ ಚಿಕ್ಕಮ್ಮ, ನಾನು ಕಲ್ತ್ಕೋತೀನಿ. ಹೀಗೆ 2 ದಿನದಲ್ಲಿ ಎಲ್ಲ ಕೆಲಸವನ್ನು ಕಲ್ತ್ಕೊಂಡ್ಲು. ಅಷ್ಟರಲ್ಲಿ 2 ದಿನ ಕಳೆದು ರಘುರಾಮ್, ಕೀರ್ತಿ ಎಲ್ಲರೂ ಮನೆಗೆ ಬಂದ್ರು. ಅತ್ತೇ, ಮಾವ, ಅಕ್ಕ ಬಂದ್ರಾ? ಬನ್ನಿ ಬನ್ನಿ, ಬೇಗ ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಊಟ ಬಡಿಸ್ತೀನಿ. ಏನ್ ಕುಸುಮ, ಏನಾಯ್ತು? ಇಷ್ಟೊಂದು ಎನರ್ಜೆಟಿಕ್ ಆಗಿದೀಯಾ? ಏನಾದ್ರೂ ಕಲ್ತ್ಕೊಂಡಾ? ಅಯ್ಯೋ, ಅದೆಲ್ಲ ಏನು ಇಲ್ಲ. ನೀವು ಮೊದ್ಲು ಬನ್ನಿ. ಗಬಗಬ ಅಂತ ಕಿಚನಿಗೆ ಹೋಗಿ ಎಲ್ಲವನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಲು. ಏನ್ರಮ್ಮ, ನೀವಿಬ್ರು ಹೇಗಿದ್ದೀರಾ? ಅಣ್ಣ, ನಾವು ಚೆನ್ನಾಗಿದ್ದೀವಿ. ಸೊಸೆ ನಿಮ್ಮ ಇಬ್ರಿಗೂ ತೊಂದ್ರೆ ಕೊಟ್ಬಿಟ್ಲಾ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ಅಣ್ಣ. ಹಾಗೆ ಅಂತ ಮಾತಾಡ್ತಾ ಇದ್ರು. ಕುಸುಮ ಎಲ್ಲರಿಗೂ ಊಟವನ್ನು ಬಡಿಸಿ ಜವಾಬ್ದಾರಿಯಿಂದ ನಿಂತು ನೋಡ್ತಾ ಇದ್ಲು. ಕುಸುಮ, ನಿನ್ನೊಳಗೆ ತುಂಬಾ ಬದಲಾವಣೆಗಳಾಗಿದೆ. ಹೌದತ್ತೆ, ನಿಜನೇ, ತುಂಬಾ ಜವಾಬ್ದಾರಿಯಿಂದ ಇದ್ದಾಳೆ. ಅದೆಲ್ಲ ಇವ್ರಿಬ್ರಿಂದಾನೆ. ಚಿಕ್ಕಮ್ಮ ಇಬ್ರು ಬರದಿದ್ರೆ ನಾನು ಏನಾಗ್ತಿದ್ನೋ ಏನೋ. ಸರಿ ಸರಿ, ಪರವಾಗಿಲ್ಲಮ್ಮ, ಇನ್ ಮುಂದೆ ಆದ್ರೂ ಚೆನ್ನಾಗಿರು. ಚಳಿಯಲ್ಲಿ ಅತಿಯಾಗಿ ತಿನ್ನುವ ಸೊಸೆಗೆ ಕಷ್ಟ ಹೇಗಿತ್ತು ಅಂತ ಗೊತ್ತಾಗ್ತಾ ಇದೀಯಾ? ಕುಸುಮ ನಗು ನಗುತ್ತಾ ತಲೆ ಆಡ್ಸಿದ್ಲು. ಚಿಕ್ಕಮ್ಮ, ತಿನ್ನೋದು ಮಾತ್ರವಲ್ದೆ ಮನೆನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ನಂಗೆ ಅರ್ಥ ಆಯ್ತು. ಇನ್ ಮುಂದೆ ಮನೆನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಹೌದು, ಇಲ್ಲದಿದ್ರೆ ಪುನಃ ಐಸ್ ಕ್ರೀಮ್ ಡಬ್ಬಿಗಳು, ಸಮೋಸಾ ಪೇಪರ್, ವಡೆ ಬಜ್ಜಿಯ ಪೇಪರ್ನ ನಾವೇ ಎತ್ತು ಕಸಕ್ಕೆ ಹಾಕ್ಬೇಕು. ಹಾಗೆ ಹೇಳಿದಾಗ ಎಲ್ಲರೂ ನಗ್ತಾ ಇದ್ರು. ಈ ಚಳಿಕಾಲ ನನಗೆ ಒಳ್ಳೆ ಬುದ್ಧಿಯನ್ನು ಕಲಿಸಿದೆ. ಎಲ್ಲಾ ಕೆಲಸವನ್ನು ಹೇಗೆ ಮಾಡೋದು, ಎಲ್ಲರ ಜೊತೆ ಹೇಗೆ ಇರೋದು ಅಂತ ನೀವೆಲ್ಲರೂ ಕೂಡ ನಂಗೆ ಸಹಾಯ ಮಾಡಿದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಅಂತ ಹೇಳಿದ್ಲು. ಚಳಿಕಾಲದಲ್ಲಿ ಸೋಂಬೇರಿಯಾಗಿ ಅತಿಯಾಗಿ ತಿನ್ನುತ್ತಿದ್ದ ಸೊಸೆ ಒಂದು ಒಳ್ಳೆ ಸೊಸೆಯಾಗಿ ಬದಲಾದ್ಲು. ಕೀರ್ತಿ, ರಾಜೇಶ್ ತುಂಬಾ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಈ ವಿಷಯನ ಮನೆಯಲ್ಲಿರುವ ದೊಡ್ಡವರಿಗೆ ಹೇಳ್ಬೇಕು ಅಂತ ಇದ್ರು. ನನಗೆ ಕೆಲಸ ಸಿಕ್ಕಿದೆ, ನೀನು ಕೂಡ ಏನಾದ್ರೂ ಕೆಲಸನ ಹುಡ್ಕೋಬೋದಲ್ವಾ? ಆವಾಗ ನಮಗೆ ಮುಂದಿನ ಜೀವನಕ್ಕೆ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಹಾಗಿರುವಾಗ ನಾವಿಬ್ರು ಆಲೋಚನೆ ಮಾಡಿ ತೀರ್ಮಾನ ಮಾಡಬೇಕು.
ನನಗೆ ಕೆಲಸ ಮಾಡೋದು ತುಂಬಾ ಇಷ್ಟ ಅಂತ ನಿನಗೆ ಗೊತ್ತು ತಾನೆ. ನನಗೆ ಚಿಕ್ಕ ವಯಸ್ಸಿನಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತುಂಬಾನೇ ಆಸೆ. ಸಾಧಾರಣವಾದ ಕೆಲ್ಸ ಅಲ್ಲ, ಒಳ್ಳೆ ಉತ್ತಮವಾದ ಕೆಲ್ಸಕ್ಕೆ ಹೋಗ್ಬೇಕು. ನಿನಗೆ ಹೇಗೂ ಕೆಲ್ಸ ಸಿಕ್ತಲ್ವಾ? ನಮ್ಮ ಮನೆಯಲ್ಲಿ ಮಾತನಾಡಿ ಮದುವೆ ಏರ್ಪಾಡುಗಳನ್ನು ಮಾಡು. ಇನ್ನು ಎಷ್ಟು ದಿನಕ್ಕೆ ಕಳ್ಳತನವಾಗಿ ಮಾತನಾಡೋದು? ಮದ್ವೆ ಮಾಡ್ಕೊಂಡ್ರೆ ಎಲ್ರು ನಮ್ನ ಗೌರವದಿಂದ ನೋಡ್ತಾರೆ. ಇಲ್ಲದಿದ್ರೆ ನಾವು ತಪ್ಪೇ ಮಾಡದಿದ್ರು ನಮ್ನ ಅಗೌರವದಿಂದಾನೇ ನೋಡುತ್ತೆ ಈ ಸಮಾಜ. ನೀನು ಹೇಳೋದು ಕೂಡ ನಿಜನೇ ಕೀರ್ತಿ. ನಾನು ತಕ್ಷಣ ಎಲ್ಲರ ಜೊತೆ ಮಾತಾಡ್ತೀನಿ. ಹೀಗೆ ಕೀರ್ತಿ ಅವರ ಮನೆಯಲ್ಲಿ ರಾಜೇಶ್ ಕೂಡ ತನ್ನ ತಾಯಿಯಾದ ಕೌಶಲ್ಯನ್ ಜೊತೆ ಪ್ರೀತಿ ವಿಚಾರದ ಬಗ್ಗೆ ಎಲ್ಲವನ್ನೂ ಹೇಳಿದ. ಏನಪ್ಪಾ, ಕೆಲ್ಸ ಬಂದ ಮರುದಿನನೇ ನಿನ್ನ ಮದ್ವೆಯ ಬಗ್ಗೆ ನೀನೇ ಆಲೋಚನೆ ಮಾಡ್ಬಿಟ್ಟೆ? ಯಾಕೆ? ದೊಡ್ಡವರು ನಾವಿದ್ದೀವಿ, ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ನಿನ್ನಿಷ್ಟಕ್ಕೆ ನೀನೇ ತೀರ್ಮಾನವನ್ನು ಕೈಗೆ ತೆಗೆದುಕೊಂಡ? ಏನಮ್ಮ, ನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಾ? ನಾನು ಕೆಲ್ಸ ಸಿಕ್ಕಿದೆ, ನನಗೆ ಮದ್ವೆ ಮಾಡಿಸಿ ಅಂತ ಹೇಳಿದ್ನೆ ಹೊರತು ನಾನೇ ಮದ್ವೆ ಮಾಡ್ಕೊಂಡು ಬಂದು ನಿಂತಿಲ್ಲ ಅಲ್ವಾ. ಚಿಕ್ಕ ವಯಸ್ಸಿನಿಂದ ನನಗೆ ಏನ್ ಇಷ್ಟ ಅಂತ ಎಲ್ಲ ಒಂದೊಂದಾಗಿ ನನ್ ಜೊತೆ ಕೇಳಿ ಮಾಡಿ ಕೊಡ್ತಾ ಇದ್ರಿ. ಇವತ್ತು ಆ ಹುಡುಗಿ ನನಗೆ ಇಷ್ಟ ಅಂತ ಹೇಳ್ತಾ ಇದ್ದೀನಿ. ನನಗೆ ಮದ್ವೆ ಮಾಡಿಸ್ತೀರಾ ಅಂತ ತಾನೇ ನಿಮ್ಗೆ ಹೇಳಿದ್ದು. ನೀವೇನೋ ನನ್ನ ಬೈತಾ ಇದ್ದೀರಾ? ನಿನಗೆ ಏನು ಇಷ್ಟ ಅಂತ ನಾವೇ ತಾನೇ ನೋಡಿ ನಿನ್ಗೆ ಮಾಡ್ತಾ ಇದ್ದಿದ್ದು. ಇವಾಗ ಕೂಡ ನಿನಗೆ ಏನು ಇಷ್ಟ ಅಂತ ನಮ್ಗೆ ಮಾಡಕ್ ಗೊತ್ತಿಲ್ವಾ? ಆ ಹುಡುಗಿ ಮನೆ ಸೊಸೆಯಾಗಿ ಬರೋಳು, ಅಂತವಳು ಹೇಗಿರ್ಬೇಕು ಅಂತ ನಾವು ತೀರ್ಮಾನ ಮಾಡದ್ ಬೇಡ್ವಾ? ಆ ಹುಡುಗಿ ಎಂತ ಹುಡುಗಿ, ಏನು ಎಂತ ಅಂತ ಏನು ನಮಗೆ ಗೊತ್ತಿಲ್ಲ. ಹಾಗಿರುವಾಗ ನಿನ್ನ ಮಾತು ಕೇಳಿ ಯಾವುದೋ ಒಂದು ಹುಡುಗಿನ ನೀನು ಕರ್ಕೊಂಬಂದ್ರೆ ಅವಳನ್ನ ನಿನ್ ಜೊತೆ ಮದುವೆ ಮಾಡ್ಸಕ್ಕಾಗುತ್ತಾ? ಅಮ್ಮ, ಹಾಗೆಲ್ಲ ಏನು ಇಲ್ಲಮ್ಮ. ಆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ. ಈ ಮನೆಯ ಗೌರವವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳುವಂತಹ ಹುಡುಗಿ ಅಲ್ಲ. ರಾಜೇಶ್, ನಿನಗೆ ಗೊತ್ತು ತಾನೆ ನಮ್ಮ ಕುಟುಂಬ ಎಷ್ಟು ದೊಡ್ಡ ಕುಟುಂಬ ಅಂತ. ಅಂತಹ ಕುಟುಂಬದವರ ಮುಂದೆ ಇವತ್ತು ನೀನು ಮಾಡಿರುವ ವಿಚಾರ ಮಾತ್ರ ಗೊತ್ತಾದ್ರೆ ಆಮೇಲೆ ಅವ್ರ ಮುಂದೆ ನಾವು ತಲೆ ಎತ್ತಿ ನಡೆಯಲು ಏನಾದ್ರೂ ಸಾಧ್ಯ ಆಗುತ್ತಾ? ನೀನು ಮಾಡಿದ ಕೆಲ್ಸಕ್ಕೆ ಅವ್ರ ಮುಂದೆ ಹೇಗೆ ಮುಖ ತೋರ್ಸೋದು ಅಂತ ನನಗೆ ಆಲೋಚನೆ ಆಗ್ತಿದೆ. ಅಮ್ಮ, ನನಗೆ ಇಷ್ಟವಾದ ಹುಡುಗಿನ ಮದ್ವೆಯಾಗೋದು ನಾನು, ಕರ್ಕೊಂಬರೋದು ಈ ಮನೆಗೆ. ಅವಳಿಗೆ ಬೇಕಾದ್ನೆಲ್ಲ ಮಾಡಿಕೊಡೋದು ನಮ್ಮ ಕರ್ತವ್ಯ. ಇದರಲ್ಲಿ ಸಂಬಂಧಿಕರದು ಏನಮ್ಮ ಮಾತು? ರಾಜೇಶ್ ಹೀಗೆ ಮಾತನಾಡಿದಾಗ ಅವನು ತುಂಬಾ ಹಠ ಮಾಡ್ತಾನೆ ಅಂತ ಕೌಶಲ್ಯ ಈ ಮದುವೆಗೆ ಒಪ್ಪಿಕೊಂಡ್ರು. ಕೀರ್ತಿಯ ಮನೆಯಲ್ಲಿ ಕೂಡ ಮದುವೆಗೆ ಒಪ್ಪಿಕೊಂಡ್ರು. ಹೀಗೆ ಕೀರ್ತಿಗೆ ಕೂಡ ತುಂಬಾನೇ ಸಂತೋಷವಾಯಿತು. ಇಬ್ಬರ ಮನೆಯಲ್ಲಿ ಮದುವೆ ಏರ್ಪಾಡುಗಳನ್ನು ಮಾಡಿದ್ರು. ಆದರೆ ಮದುವೆ ದಿನ ಕೀರ್ತಿಗೆ ಒಂದು ಒಳ್ಳೆ ಕೆಲಸ ಸಿಕ್ತು ಅಂತ ವಿಷಯ ಗೊತ್ತಾಯ್ತು. ತಕ್ಷಣ ಕೀರ್ತಿ, ರಾಜೇಶ್, ನಾನು ಅಂದುಕೊಂಡ ಹಾಗೆ ನಾನು ಆಲೋಚನೆ ಮಾಡಿದ ಕೆಲಸ ಸಿಕ್ಕಿದೆ. ನಿನ್ಗೆ ಗೊತ್ತಲ್ವಾ, ಮೊನ್ನೆ ನಾನು ಎಕ್ಸಾಮ್ ಬರ್ದಿದೆ ಅಲ್ವಾ? ಆ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆಗಿ ಕೆಲಸ ಸಿಕ್ಕಿದೆ. ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಕಂಗ್ರಾಚ್ಯುಲೇಷನ್. ಜಾಯಿನ್ ಡೇಟ್ ಯಾವಾಗ? 15 ದಿನಗಳ ನಂತರ ಜಾಯಿನಿಂಗ್ ಡೇಟ್ ಕೊಟ್ಟಿದ್ದಾರೆ. ಹೀಗೆ ರಾಜೇಶ್ ಕೀರ್ತಿ ಮಾತನಾಡುವುದನ್ನು ಅಲ್ಲೇ ನಿಂತಿದ್ದ ಸಂಬಂಧಿಕರು ಕೌಶಲ್ಯ ಕೂಡ ಕೇಳ್ಕೊಂಡ್ರು. ಏನೋ ನೀವಿಬ್ರು ಸೇರ್ಕೊಂಡು ಏನ್ ಮಾತಾಡ್ತಾ ಇದ್ದೀರಾ? ಅಕ್ಕಪಕ್ಕದಲ್ಲಿ ಸಂಬಂಧಿಕರಿದ್ದಾರೆ, ಮದುವೆಗೆ ಬಂದಂತವರು ಎಲ್ಲರೂ ಇದ್ದಾರೆ. ನಿನಗೆ ಗೊತ್ತು ತಾನೆ ನಾನು ಈ ಮನೆಗೆ ಸೊಸೆಯಾಗಿ ಬರೋಳು ಯಾವ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿದೀನಿ ಅಂತ. ನೀನೇನಂದ್ರೆ ಮದ್ವೆ ದಿನನೇ ಆ ಹುಡುಗಿ ಹೇಳ್ತಾ ಇದ್ದಾಳೆ, ನೀನು ಕೂಡ ಕೇಳ್ಕೊಂಡಿದ್ದೀಯಾ? ನೀನು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀಯಾ, ನಿಮ್ಮ ಅಪ್ಪ ಕೂಡ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ. ಹಾಗಿರುವಾಗ ನಮಗೆ ಮದುವೆಯಾಗಿ ಬಂದ ನಂತರ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬಾರ್ದು ಅನ್ನುವ ವಿಚಾರ ಅವಳಿಗೆ ನೀನು ಹೇಳಿಲ್ವಾ ಅಥವಾ ಮರ್ತ್ಬಿಟ್ಟ? ಹೆಣ್ಮಕ್ಳು ಮನೇಲಿ ಇಲ್ದೆ ಹೊರಗಡೆ ಕೆಲ್ಸಕ್ಕೆ ಹೋಗೋದು ಅನ್ನೋದು ನಮ್ಮ ಕುಟುಂಬಕ್ಕೆ ಎಷ್ಟು ದೊಡ್ಡ ಅಗೌರವವನ್ನು ತಂದುಕೊಡುತ್ತೆ. ಏನ್ ರಾಜೇಶ್, ನೀನ್ ಅತ್ತೆ ಜೊತೆ ಹೇಳಲಿಲ್ವಾ ಮದುವೆ ನಂತರ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ? ಈ ಕೆಲ್ಸ ನನ್ ಕನ್ಸು. ಈ ಕೆಲ್ಸಕ್ಕೋಸ್ಕರ ಎಷ್ಟು ದಿನದಿಂದ ನಾವಿಬ್ರು ಕಷ್ಟಪಡ್ತಾ ಇದ್ದೀವಿ. ಮಾತಾಡು. ಹಾಗೆ ನಿಂತಿದ್ರೆ ಏನು ಅಂತ ಆಲೋಚನೆ ಮಾಡೋದು? ನೀವಿಬ್ರು ಒಂದ್ಸಲ ನಿಲ್ಸ್ತೀರಾ? ಇವಾಗ ಯಾಕೆ ಈ ಮಾತೆಲ್ಲ? ಮದ್ವೆ ಎಲ್ಲ ಆದ್ಮೇಲೆ ಆಮೇಲೆ ಮಾತಾಡೋಣ. ಮದ್ವೆ ಆದ್ಮೇಲೆ ನಾನು ಕೆಲಸ ಮಾಡೋದ್ ಬೇಡ ಅಂತ ಹೇಳ್ಬಿಟ್ರೆ ನಾನೇನ್ ಮಾಡೋದು? ಅದಕ್ಕೇನೆ ನನಗೆ ಒಂದು ಮದುವೆಗೆ ಮುಂಚೆನೆ ಕ್ಲಾರಿಟಿ ಬೇಕು. ಇವಾಗ್ಲೇ ಹೇಳ್ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಮದುವೆಯಾಗಿ ಸ್ವಲ್ಪ ದಿನದಲ್ಲೇ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ನಾನ್ ಮಾತ್ರ ಏನ್ ಮಾಡೋದು? ಈ ಹುಡುಗಿ ಇವಾಗ್ಲೇ ಇಷ್ಟೊಂದ್ ಮಾತಾಡ್ತಾಳೆ ಅಂದ್ರೆ ನಾಳೆ ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ಇನ್ನೇನ್ ಮಾತಾಡ್ತಾಳೆ? ಏ ರಾಜೇಶ್, ಅವಳಿಗಂತೂ ಏನು ಗೊತ್ತಾಗಲ್ಲ. ನೀನಾದ್ರೂ ಸ್ವಲ್ಪ ಆಲೋಚನೆ ಮಾಡ್ಬಾರ್ದಾ? ಏನಮ್ಮ, ಮದ್ವೆಗೆ ಮುಂಚೆನೆ ಗೌರವ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದೀರಾ? ಮನೆ ಸೊಸೆಯಾದ್ರೂ ಸರಿ, ಮಗನಾದ್ರೂ ಸರಿ, ಅಳಿಯನಾದ್ರೂ ಸರಿ, ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಅಂತ ಆಲೋಚನೆ ಮಾಡೋದು ತಪ್ಪೇನಿದೆ ಹೇಳಮ್ಮ ನೋಡೋಣ. ಹೀಗೆ ವಾದ ವಿವಾದಗಳ ನಡುವೆನೆ ಕೀರ್ತಿಗೂ ರಾಜೇಶಿಗೂ ಮದುವೆಯಾಯಿತು. ಕೀರ್ತಿ ವಾದಗಳೊಂದಿಗೆ ಅತ್ತೆ ಮನೆಗೆ ಕಾಲಡಿ ಇಟ್ಲು. ಕೀರ್ತಿ, ಇವತ್ತು ಮೊದಲನೇ ದಿನ ಅಲ್ವಾ, ಇವತ್ತು ಪಾಯಸ ಮಾಡಿ ದೇವ್ರತ್ರ ಇಡು, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ.
ಹಾಗೆ ಹೇಳಿದಾಗ ಕೀರ್ತಿ ಕೂಡ ಏನು ಮಾತನಾಡದೆ ಅಡುಗೆ ಮನೆಗೆ ಹೋಗಿ ಪಾಯಸವನ್ನು ಮಾಡಿ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿದ್ಲು. ಆನಂತರ ಅವರವರ ಕೆಲಸ ನೋಡ್ಕೊಂಡು ಅವ್ರವ್ರು ಹೊರಟೋದ್ರು. ಕೀರ್ತಿ ತನ್ನ ಗಂಡನ ರೂಮಿಗೆ ಬಂದ್ಲು. ಬೇಗ ಹೋಗಿ ನಿಮ್ಮ ಅಮ್ಮನ ಜೊತೆ ಮಾತಾಡಿ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನ್ನ ಕೆಲ್ಸಕ್ಕೆ ಕಳ್ಸೋದಿಲ್ಲ ಅಂತ ಹೇಳಿದ್ರೆ ನಾನ್ ಮಾತ್ರ ಏನ್ರಿ ಮಾತಾಡೋದು? ನೀವು ಕೂತಲ್ಲೇ ಕೂತ್ಕೊಂಡು ಫೋನ್ ಎಲ್ಲ ನೋಡ್ಕೊಂಡಿರ್ಬೇಡಿ, ಹೋಗಿ ನಿಮ್ಮ ಅಮ್ಮನ ಜೊತೆ ಮಾತಾಡಿ. ಯಾಕೇನೆ ನೀನು ಇಷ್ಟೊಂದು ಅವಸರ ಪಡ್ತಾ ಇದೀಯಾ? ಮೊನ್ನೆ ತಾನೇ ಮದ್ವೆ ಆಗಿದ್ದು, ಇನ್ನು 2 ದಿನ ಕಳೆಯಲಿ. ಆನಂತರ ಅಮ್ಮನ ಜೊತೆ ನಿನ್ನ ಕೆಲ್ಸದ ಬಗ್ಗೆ ಮಾತಾಡ್ತೀನಿ. ಅದನ್ನ ಬಿಟ್ಬಿಟ್ಟು ಮದ್ವೆ ಆದ ತಕ್ಷಣ ಅಮ್ಮನ ಜೊತೆ ಹೋಗಿ ಮಾತಾಡು ಅಂದ್ರೆ ಏನು ಅಂತ ಹೇಳೋದು? ಸ್ವಲ್ಪ ಹೊತ್ತು ಸುಮ್ಮನೆ ಇರು. 2 ದಿನ ಮನೆಯಲ್ಲಿ ಎಲ್ರ ಜೊತೆ ಸಂತೋಷವಾಗಿ ಮಾತಾಡ್ಕೊಂಡಿರು. ಅದನ್ನ ಬಿಟ್ಬಿಟ್ಟು ನೀನೇ ಹೀಗೆ ಚಿಂತೆ ಮಾಡ್ಕೊಂಡಿದ್ರೆ ಬಂದವರು ಏನ್ ಅನ್ಕೋತಾರೆ? ಸರಿ ರಾಜೇಶ್, ನೀವು ಹೇಳುವುದರಿಂದ ನಾನು ಕೇಳ್ಕೊಂಡು ಸುಮ್ಮನೆ ಇದ್ದೀನಿ. ನನ್ನ ಜಾಬ್ ಜಾಯ್ನಿಂಗ್ ಡೇಟ್ ಏನಾದ್ರೂ ಬಂದ್ರೆ ಆಮೇಲೆ ನಾನು ಆ ಡೇಟಲ್ಲೇ ಹೊರಟೋಗ್ತೀನಿ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಕೀರ್ತಿಯ ಮಾವ ರಘುರಾಮ್ ಕೀರ್ತಿಯನ್ನು ಕರೆದ. ತಕ್ಷಣ ಕೀರ್ತಿ ತನ್ನ ಮಾವನ್ ಜೊತೆ ಮಾತಾಡಕ್ಕೆ ಹೋದ್ಲು. ಅಷ್ಟು ಬೇಗ ಕೌಶಲ್ಯ ಮಗನ ರೂಮಿಗೆ ಬಂದ್ಲು. ಏನ್ ಮಾಡ್ತಾ ಇದ್ದೀಯಾ? ಮದುವೆ ಖರ್ಚೆಲ್ಲ ಎಷ್ಟಾಯ್ತು ಅಂತ ನೋಡ್ದಾ? ಮದುವೆಗೆ ಬಂದಂತಹ ಕವರ್ಗಳು ಗಿಫ್ಟ್ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಓಪನ್ ಮಾಡಿ ಯಾರ್ಯಾರು ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಲ್ವಾ? ಇಲ್ಲಮ್ಮ, ಮದ್ವೆ ಅದು ಇದು ಅಂತ ತುಂಬಾನೇ ಟಯರ್ಡ್ ಆಗಿದ್ದೆ. ಅದರಿಂದ ಯಾವ ಲೆಕ್ಕಾಚಾರವನ್ನು ಕೂಡ ನಾನು ನೋಡ್ಲಿಲ್ಲ. ನಾನು ಇವತ್ತು ಸಂಜೆನೆ ಎಷ್ಟು ಖರ್ಚಾಗಿದೆ ಅಂತ ನೋಡಿ ಹೇಳ್ತೀನಿ. ಆನಂತರ ಗಿಫ್ಟು ಕವರ್ ಎಲ್ಲ ಇನ್ನು ನಾಳೆನೋ ನಾಡಿದ್ದೋ ಎಲ್ಲ ನೋಡೋಣಮ್ಮ. ಇಷ್ಟೆಲ್ಲ ಹೇಳಿ ಆದ್ರೂ ಕೂಡ ಕೌಶಲ್ಯ ಅಲ್ಲಿಂದ ಹೋಗ್ಲೇ ಇಲ್ಲ. ಏನಮ್ಮ ಇಲ್ಲೇ ನಿಂತಿದ್ದೀರಾ? ನಾನು ಎಲ್ಲ ಹೇಳಿ ಆಯ್ತಲ್ವಾ, ಆದ್ರೂ ಅಲುಗಾಡದೆ ನಿಂತಿದ್ದೀರಾ? ಕೌಶಲ್ಯ ಏನು ಮಾತನಾಡದೆ ಆನಂತರ ತನ್ನ ಮಗನ ಜೊತೆ, ಇಲ್ ನೋಡಪ್ಪ, ನೀನು ಕೀರ್ತಿ ಜೊತೆ ಕೆಲ್ಸದ ಬಗ್ಗೆ ಏನಾದ್ರೂ ಮಾತಾಡ್ದ? ಅವಳೆಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರೆ ಆಮೇಲೆ ನಮ್ಮ ಮನೆ ಗೌರವ ನಮ್ನ ಬಿಟ್ಟು ಹೊರಟೋಗುತ್ತೆ. ಅಮ್ಮ, ನೀವು ಇದ್ರ ಬಗ್ಗೆ ಎಲ್ಲ ಏನೂ ಆಲೋಚನೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. 2 ದಿನಗಳ ನಂತರ ಕೌಶಲ್ಯನ ಮಗಳಾದ ಕಾವ್ಯ ತಾಯಿ ಮನೆಗೆ ಬಂದ್ಲು. ಅಮ್ಮ, ನಿಮ್ಮ ಅಳಿಯಂದ್ರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು. ಕೈಯಲ್ಲಿರುವ ಚಿನ್ನ ಆಸ್ತಿ ಎಲ್ಲನೂ ಅಡ ಇಟ್ಬಿಟ್ಟಿದ್ದಾರೆ. ಇವಾಗ ಮನೆ ರನ್ನಿಂಗ್ಗೆ ಕೂಡ ದುಡ್ಡಿಲ್ಲ. ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲಮ್ಮ. ಏನಮ್ಮ ಹಾಗೆ ಹೇಳ್ತಾ ಇದ್ದೀಯಾ? ಮೊನ್ನೆ ಮದುವೆಯಲ್ಲಿ ಕೂಡ ಎಲ್ರೂ ಚೆನ್ನಾಗಿದ್ರಲ್ವಾ? ಇದ್ದಕ್ಕಿದ್ದಂಗೆ ಈ ರೀತಿ ಸಂಗತಿ ಹೇಳ್ತಾ ಇದ್ದೀಯಾ? ಏನಾಯ್ತು? ಅಮ್ಮ, ನಮಗೆ ಮದುವೆ ಆಯ್ತು ನೋಡು, ಆವಾಗ್ಲೇ ನಾವು ತುಂಬಾ ನಷ್ಟದಲ್ಲೇ ಇದ್ದೋ ಕಣಮ್ಮ. ನೀವು ಹಾಕಿದ ಚಿನ್ನ ಒಡವೆಗಳನ್ನೆಲ್ಲ ಅವರು ಬಿಸ್ನೆಸ್ ಲಾಸ್ ಆಯ್ತು ಅಂತ ಅಡ ಇಟ್ಟಿದ್ದು, ಅದನ್ನ ಕೂಡ ಇನ್ನು ಬಿಡ್ಸಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅದರಿಂದ ನನ್ ಗಂಡ ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನ್ನ ಅತ್ತೆ ಏನಾದ್ರೂ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಫ್ರೆಂಡ್ ಒಬ್ಬ ನನಗೆ ಒಂದು ಒಳ್ಳೆ ಕೆಲಸ ಹೇಳಿದಾನೆ. ತಿಂಗಳಿಗೆ ಕೂಡ ಸುಮಾರು 1 ಲಕ್ಷ. ಮನೆಯಲ್ಲಿ ಈ ರೀತಿ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀಯಾ? ತಕ್ಷಣ ಕೆಲ್ಸಕ್ಕೆ ಹೋಗಿ ಜಾಯ್ನ್ ಆಗು. ಯಾಕೆ ಅಂದ್ರೆ ಮನೇನ ನಿಭಾಯಿಸ್ಬೇಕಲ್ವಾ? ಅಮ್ಮ, ಏನಮ್ಮ ನಮ್ಮ ಮನೆ ಗೌರವ ಎಲ್ಲ ಏನಾಗೋದು? ಕಾವ್ಯ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನೀವು ಕೂಡ ಒಪ್ಪಿಕೊಂಡ್ರಿ. ಅವಳು ಕೆಲ್ಸಕ್ಕೆ ಹೋದ್ರೆ ನೋಡೋರು ನಮ್ಮನ್ನ ನೋಡಿ ಏನ್ ಹೇಳ್ತಾರೆ? ಏನು, ಯಾಕೆ ಹಾಗೆ ಮಾತಾಡ್ತಾ ಇದ್ದೀಯಾ? ಇಷ್ಟು ದೊಡ್ಡ ಸಮಸ್ಯೆ ಬಂದಾಗ ನಾವು ಮರ್ಯಾದೆ ಬಗ್ಗೆ ಆಲೋಚನೆ ಮಾಡ್ಬೇಕಾ ಏನು? ಏನಮ್ಮ, ಮಗಳು ಕಷ್ಟದಲ್ಲಿದ್ರೆ ಮನೆ ಗೌರವ ಇದೆಲ್ಲ ನಿಮ್ಗೆ ಆಲೋಚನೆಗೆ ಬರಲ್ವಾ? ಮಗಳನ್ನ ಏನು ಹೇಳ್ತಾ ಇಲ್ಲ. ಯಾಕೆ ಸಂಬಂಧಿಕರೆಲ್ಲ ಅವಳು ಕೆಲ್ಸಕ್ಕೆ ಹೋಗೋದು ನೋಡಿದ್ರೆ ಅವಳಿಗೆ ಏನು ಹೇಳೋದಿಲ್ವಾ? ನಾಳೆ ಈ ಮನೇಲಿ ಏನಾದ್ರೂ ಕಷ್ಟ ಬಂದು ನಮ್ಮೆಲ್ಲರಿಗೂ ಏನಾದ್ರೂ ಆದ್ರೆ ನಮಗೆ ಹಣ ಸಹಾಯಕ್ಕೆ ಬೇಕಾಗಿ ಬರುವುದು ಎಲ್ಲನೂ ಈ ಮನೆಯ ಸೊಸೆನೇ. ಅದಕ್ಕೋಸ್ಕರ ಹಣ ಬೇಕಾದ್ರೆ ಅವಳು ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದ್ರೇನೆ ಸಿಗೋದು. ಮಗನಾದ್ರೂ ಮಗಳಾದ್ರೂ ಸೊಸೆಯಾದ್ರೂ ಅವ್ರವ್ರ ಕಾಲ್ ಮೇಲೇನೆ ಅವ್ರು ನಿಂತ್ಕೋಬೇಕು. ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಾಗ್ಬೇಕು. ನೀವೇನು ಆಲೋಚನೆ ಮಾಡ್ಬೇಡಿ. ನಿಮ್ಮ ಮಗಳ ಜೀವನದಲ್ಲಿ ಏನೂ ಆಗ್ಲಿಲ್ಲ. ನಾನು ಕಾವ್ಯ ಸೇರ್ಕೊಂಡ್ ಮಾಡಿದ ನಾಟಕವಿದು. ಆಗ ಏನ್ ನಡೀತು ಅಂತ ಕೌಶಲ್ಯನಿಗೆ ಪೂರ್ತಿಯಾಗಿ ಅರ್ಥವಾಯಿತು. ಸೊಸೆಯನ್ನು ಕೆಲ್ಸಕ್ಕೆ ಕೂಡ ಕಳ್ಸಿದ್ರು. ಕೀರ್ತಿ ಹೊರಗಡೆ ಕೆಲಸವನ್ನು ಮಾಡಿಕೊಂಡು ಮನೆ ಕೆಲಸವನ್ನು ಕೂಡ ಮಾಡಿಕೊಂಡು ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು.